ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ನಾನೊಂದು ರೆಸಿಪಿ ತಂದಿದ್ದೀನಿ ಗೈಸ್. ಏನಿಲ್ಲ, ಮನೇಲಿ ಅನ್ನ ರಾತ್ರಿ ಮಾಡಿರ್ತೀವಲ್ವ, ರಾತ್ರಿ ಮಾಡಿದಾಗ ಅನ್ನ ಏನಾದ್ರು ಉಳಿದಿದ್ರೆ ಬೆಳಗ್ಗೆ ಅದನ್ನೇ ನಾವು ತಾಲಿಪಟ್ಟು, ಕ್ಯಾಬೇಜ್ ತಾಲಿಪಟ್ಟು ಅಥವಾ ಅನ್ನದಿಂದ ತಾಲಿಪಟ್ಟು ಮಾಡ್ಕೊಂಡು ತಿನ್ಬೋದು ಗೈಸ್. ನೋಡಿ ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮಗಿಷ್ಟ ಗೈಸ್. ಇವಾಗ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ನಾನು ಉಳಿದಿರೋ ಅಂಥ ಅನ್ನನ ಹಾಕಿದ್ದೀನಿ. ಅಂದರೆ ರಾತ್ರಿ ಮಾಡಿರೋ ಅನ್ನನ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ. ಸೊ ಇದರಲ್ಲಿ ನಾನೀಗ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಮುರಿದ್ಬಿಟ್ಟು. ಯಾಕೆ ಅಂದರೆ ಹಿಡಿದು ಹಾಕಿದರೆ ಬೇಗ ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಈ ಥರ ಮುರಿದ್ಬಿಟ್ಟು ಹಾಕಿದರೆ ಬೇಗ ನುಣ್ಣಗಾಗುತ್ತೆ ಗೈಸ್. ಇದೊಂಥರ ಟಿಪ್ ಅಂತಲೇ ಅಂದ್ಕೊಳ್ಳಿ. ಹಾಗೆ ಇದು ಹಸಿಮೆಣ್ಸಿನ್ಕಾಯಿ ನಾನು ಯಾವುದೇ ರೀತಿ ಫ್ರೈ ಮಾಡಿಲ್ಲ, ಹಾಗೇ ಹಸಿದನ್ನೇ ಮಿಕ್ಸಿ ಮಾಡ್ತಾಯಿದ್ದೀನಿ, ಅನ್ನ ಮತ್ತು ಮೆಣಸಿನ್ಕಾಯಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ. ಅಂದರೆ ಮಿಕ್ಸಿಗೆ ರುಬ್ಬಿದ್ದೀನಿ ನೋಡಿ ಗೈಸ್, ಈ ರೀತಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿರುತ್ತೆ, ತುಂಬ ಗ್ರೀನ್ ಕಾಣ್ತಾ ಇರುತ್ತೆ. ಈಗ ನಾನಿಲ್ಲಿ ಈ ಸೈಡಲ್ಲಿ ಕ್ಯಾರೆಟ್ ತುರಿತಾ ಇದ್ದೀನಿ. ಕ್ಯಾರೆಟ್ನ ಸ್ವಲ್ಪ ಒಂದು ಹಾಫು ಅನ್ನೋಷ್ಟು ತೊಗೊಂಡಿದ್ದೀನಿ, ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅದನ್ನೀಗ ಚೆನ್ನಾಗಿ ತುರ್ಕೊಂಡು ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇರೋದು ಇದು. ಸೊ ನೋಡಿ ಗೈಸ್, ಈಗ ಕ್ಯಾರೆಟ್ ತುರಿದಿಟ್ಟಿದ್ದೀನಿ, ಜಾಸ್ತಿ ಏನು ತೊಗೊಂಡಿಲ್ಲ ನಾನು ಕ್ಯಾರೆಟು. ಈಗ ಸೈಡಲ್ಲಿ ನಾನು ಎಲೆಕೋಸು ಅಂದರೆ ಕ್ಯಾಬೇಜ್ನ ಸಣ್ಣದಾಗಿ ಪೀಸ್ ಮಾಡಿ ಮತ್ತು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಚಾಪ್ ಮಾಡಿ ಇಟ್ಟಿದ್ದೀನಿ, ಅಂದರೆ ಕಟ್ ಮಾಡಿ ಇಟ್ಟಿದ್ದೆ ನೀರಲ್ಲಿ ಹಾಕಿ. ಯಾಕೆಂದರೆ ಈರುಳ್ಳಿ ಕಣ್ಣು ಉರಿತಾ ಇತ್ತು, ಸೊ ಅದಕ್ಕೋಸ್ಕರ ನೀರಲ್ಲಿ ಹಾಕಿಟ್ರೆ ಸ್ವಲ್ಪ ಕಣ್ಣು ಉರಿ ಬರಲ್ಲ, ಅದಕ್ಕೋಸ್ಕರ ಇದೊಂಥರ ಟಿಪ್ ಅಂತಲೇ ಅಂದ್ಕೊಳ್ಳಿ. ಈರುಳ್ಳಿನ ನೀವು ನೀರಲ್ಲಿ ನೆನೆಸಿಟ್ಟಾಗ ಕಣ್ಣುರಿ ಆಗಲ್ಲ. ಹಾಗೆ ಕ್ಯಾಬೇಜು ಮತ್ತು ಈರುಳ್ಳಿ ಕೂಡ ನೆನೆಸಿಟ್ಟಿದ್ದೆ. ಈಗ ನೋಡಿ ಅದನ್ನೆಲ್ಲ ತೊಳೆದ್ಬಿಟ್ಟು ತೆಗಿತಾಯಿದ್ದೀನಿ. ಅಂದರೆ ಮುಂಚೆನೂ ತೊಳೆದಿದ್ದೆ ಗೈಸ್, ಆದರೆ ಇದರಲ್ಲಿ ನಾನು ಈರುಳ್ಳಿ ಕಣ್ಣು ಉರಿತಿದೆ ಅಂತೇಳಿ ಹಾಕಿಟ್ಟಿದ್ದು ಅಷ್ಟೇ. ನೋಡಿ, ಈರುಳ್ಳಿ, ಕ್ಯಾರೆಟು, ಕ್ಯಾಬೇಜು, ಎಲೆಕೋಸು, ಈರುಳ್ಳಿ, ಕ್ಯಾರೆಟು. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಶುಂಠಿ ಹಾಕೋರು ಹಾಕ್ತಾರೆ, ನಾನಿಲ್ಲಿ ಶುಂಠಿ ಯೂಸ್ ಮಾಡಿಲ್ಲ, ಓನ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಓಕೆನಾ. ನಾನಿಲ್ಲಿ ಹಾಕಿರೋದು ಈರುಳ್ಳಿ, ಎಲೆಕೋಸು, ಟೊಮೊಟೊ ಮತ್ತು ಕ್ಯಾರೆಟು, ಹಾಗೆ ಬೆಳ್ಳುಳ್ಳಿ. ಇದಕ್ಕೆ ಮೆಣಸಿನ್ಕಾಯಿ ಆಲ್ರೆಡಿ ನಾನು ರುಬ್ಬಿದ್ದೀನಲ್ವ, ಸೊ ಅದಕ್ಕೋಸ್ಕರ ಇದಿಷ್ಟು ಹಾಕಿದ್ದೀನಿ ನೋಡಿ. ಈಗ ಇದಿಷ್ಟರಲ್ಲಿ ಅನ್ನನ ಹಾಕ್ತೀನಿ. ಹಾಗೆಯೇ ಮೊದಲನೇದಾಗಿ ಕರಿಬೇವು ಕೂಡ ಆ್ಯಡ್ ಮಾಡಬೇಕಲ್ವ, ಕರಿಬೇವು ಸಣ್ಣದಾಗಿ ಹೆಚ್ಚಿದ್ದೀನಿ, ಕರಿಬೇವು ಕೂಡ. ಈಗ ಕೊತ್ತಂಬರಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಕೊತ್ತಂಬರಿ ಕರಿಬೇವು ಇಲ್ಲದೆ ಯಾವ ಅಡುಗೆನೂ ಆಗಲ್ಲ ಅಲ್ವಾ ಗೈಸ್. ಖಾರ ಐಟಮ್ಸ್ ಏನೇ ಮಾಡಿದರೂ ಕೂಡ ನಾವು ಕರಿಬೇವು ಕೊತ್ತಂಬರಿ ಇದ್ರೇ ಟೇಸ್ಟ್ ಚೆಂದ. ಈಗ ಅದನ್ನು ಜಾರಲ್ಲಿ ಇರ್ತಲ್ಲ, ಅದನ್ನು ತೆಗೆದು ಈ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟನ್ನು ನಾವು ಎಷ್ಟು ವೇಸ್ಟ್ ಮಾಡ್ತಿದ್ವಿ, ಈಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗೋಯ್ತು. ಇವತ್ತು ಸ್ಯಾಟರ್ಡೇ, ನನ್ನ ಮಗ ಇನ್ನು ಲಂಚ್ ಬಾಕ್ಸಿಗೆ ಒಯ್ಯೋದಿಲ್ಲ, ಸೊ ಫ್ರೂಟ್ಸ್ ಅಷ್ಟೇ ಒಯ್ಯೋದು. ಮಧ್ಯಾಹ್ನಕ್ಕೇನು ಇಲ್ವಲ್ಲ ಲಂಚ್ ಅಂತ ಹೇಳಿ ಬೆಳಗ್ಗೆ ತಿನ್ಕೊಂಡು ಹೋಗ್ಬಿಡ್ತೇನೆ ಅಂತ ಇದನ್ನೇ ಮಾಡಿರೋದು. ಸೊ ಈಗ ಸ್ವಲ್ಪ ಫಾಸ್ಟಾಗೂ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ವೆಜಿಟೇಬಲ್ಸ್ ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್, ಹೇಳ್ಬೋದು. ಈಗ ನಾನು ಅಕ್ಕಿ ಹಿಟ್ಟನ್ನು ಕೂಡ ಇದರಲ್ಲಿ ಸೇರಿಸ್ಕೊತೀನಿ. ಮೊದಲನೇದಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದು ಯಾವುದೇ ಸ್ಪಾನ್ಸರ್ ಏನಲ್ಲ, ಬಾಲಾಜಿ ಕಂಪ್ನಿ ತೊಗೊಂಡಿದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಈಗ ಸ್ಟ್ರೈನರಲ್ಲಿ ಇದನ್ನು ಸಾಣಿಸ್ತಾ ಇದ್ದೀನಿ. ಯಾಕೆ ಅಂದರೆ ಗೈಸ್, ನಾವು ಪ್ಯಾಕೆಟಲ್ಲಿ ತೊಗೊಂಬಂದಿದ್ದು ಮತ್ತೇನಕ್ಕೆ ಸಾಣಿಸೋದು ಅಂದರೆ ಸ್ಟ್ರೈನರ್ ಮಾಡ್ಕೊಳ್ಳೋದು ಅಂತ ಕೆಲವರು ಜರಡಿ ಮಾಡ್ದೇ ಹಾಕ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಪ್ಯಾಕೆಟ್ ಆಗಿದ್ದು ಸರಿ, ಗೋಧಿ ಹಿಟ್ಟು ಸರಿ, ಅಕ್ಕಿ ಹಿಟ್ಟು ಯಾವ ಹಿಟ್ಟೇ ಆಗಿರಲಿ ಗೈಸ್, ಜರಡಿ ಮಾಡಿನೇ ಯೂಸ್ ಮಾಡಿ. ಪ್ಯಾಕೆಟಲ್ಲಿ ತಂದಿರೋದನ್ನು ಡೈರೆಕ್ಟಾಗಿ ಯೂಸ್ ಮಾಡಬೇಡಿ. ಹಿಟ್ಟುಗಳನ್ನು ಮಾತ್ರ ಕಲ್ಲಿರುತ್ತೆ ಗೈಸು, ಕೆಲವೊಂದರಲ್ಲಿ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಿರೋದಷ್ಟೇ. ದೊಡ್ಡ ಜರಡಿಲೇ ಮಾಡ್ಕೋಬೋದಿತ್ತು ಅಂತ ಅನ್ಕೋತಾರೇನೋ ಕೆಲವರು ಅಂಥ ಮಹಾನುಭಾವರು ಇರ್ತಾರೆ. ಇದೇನು ಹಿಂಗೆ ಒಳ್ಳೆ ಅಂತ ಅನ್ನೋರು ಇರ್ತಾರೆ. ಬಟ್ ಆದರೆ ನಾನು ಇಲ್ಲಿ ಅದು ಬಾಕ್ಸಲ್ಲಿ ಜೋಳದ ಹಿಟ್ಟಲ್ಲಿತ್ತು, ಈಗ ಅದು ತೊಳೆದ್ರೆ ಹಸಿ ಆಗುತ್ತೆ ಅಂತೇಳಿ ಇದು ಮಜ್ಜಿಗೆ ಸೋಸೋದಕ್ಕೆ ಅಂತ ತೊಗೊಂಡಿರೋದು ಸ್ಟ್ರೈನರು, ಅದರಲ್ಲೇ ಮಾಡ್ತಾಯಿದ್ದೀನಿ. ಓಕೆನಾ. ಕೆಲವರು ಅಂಥ ಮಹಾನುಭಾವರು ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೋಡಿ ಗೈಸ್, ಈಗ ಸಣ್ಣ ಉಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಆಗಲೇ ಹೇಳಿದೆ, ಬಟ್ ಇವಾಗ ಹಾಕ್ತಿದ್ದೀನಿ ಅಂತ ಅಂದ್ಕೋಬೇಡಿ. 2 ಸ್ಪೂನು ಪುಡಿ ಉಪ್ಪನ್ನು ಯೂಸ್ ಮಾಡಿದ್ದೀನಿ.
ನಮ್ಮ ಸೈಡೆಲ್ಲ ಸಣ್ಣಪ್ಪು ಅಂತ ಹೇಳ್ತೀವಿ ಗೈಸ್, ಅದಕ್ಕೆ ಅದು ಬಂದುಬಿಡುತ್ತೆ. ಸೊ ಈಗ ಜೀರಿಗೆ ನನ್ನ ಕೈಯಲ್ಲೇ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ನನಗೆ ಅದು ಅಭ್ಯಾಸ ಕೈಯಲ್ಲಿ ಹಾಕಿ ಸ್ಪೂನ್ ಯೂಸ್ ಮಾಡಿಲ್ಲ. ಕೆಲವು ಸಲ ಸ್ಪೂನು ಯೂಸ್ ಮಾಡ್ತೀನಿ. ಈಗ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಿದ್ದೀನಿ. ಏನು ಒಣದೇ ಹಾಕ್ತಿದ್ದೀರಾ ಅಂತ ಅಂದ್ಕೋಬೇಡಿ, ಒಣದು ಕೂಡ ಹಾಕ್ಕೋಬೋದು, ಏನಾಗಲ್ಲ. ಆಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಅದಕ್ಕೆ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಇದಿಷ್ಟು ಹಾಕಿದರೆ ಸಾಕು, ಇನ್ನೇನು ಬೇಡ. ಕೆಲವರು ಉದ್ದಿನಬೇಳೆ ಹಾಕ್ತಾರೆ, ನಾನು ಉದ್ದಿನಬೇಳೆ ಎಲ್ಲ ಹಾಕಲ್ಲ. ಸೊ ಕಡಲೆಬೇಳೆ, ಸಾಸಿವೆ, ಜೀರಿಗೆ ಅಷ್ಟು ಹಾಕಿದರೆ ಸಾಕು. ಹಾಗೆ ಕೆಲವರು ಸೋಡಾ ಪುಡಿನೂ ಕೂಡ ಹಾಕ್ತಾರೆ, ಬಟ್ ನಾನು ಸೋಡಾಗೆಲ್ಲ ಹಾಕೋದಿಲ್ಲ ಇದಕ್ಕೇನು. ಬಟ್ ತುಂಬ ಚೆನ್ನಾಗಾಗುತ್ತೆ. ಓಕೆನಾ. ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಮಾರ್ನಿಂಗ್ ಆರ್ ಈವ್ನಿಂಗ್ ಎನಿ ಟೈಮ್ ಮಾಡ್ಕೋಬೋದು. ಬಟ್ ಕೆಲವರೆಲ್ಲ ನೈಟ್ ಟೈಮಲ್ಲಿ ಜಾಸ್ತಿ ಮಾಡ್ತಾರಂತೆ. ನಾನು ಹೇಗಿದ್ದರೂ ಅನ್ನ ಇದೆ ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಡೇ ಟೈಮಲ್ಲೇ ಮಾಡ್ತಾಯಿದ್ದೀನಿ ಮಾರ್ನಿಂಗು. ಓಕೆನಾ. ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ತಾಲಿಪಟ್ಟು, ಅನ್ನದ ತಾಲಿಪಟ್ಟು ಬೇಗ ರೆಡಿ ಆಗುತ್ತೆ. ಓಕೆನಾ ಗೈಸ್. ನಾನು ಇದರಲ್ಲಿ ಇನ್ನೊಂದು ಆ್ಯಡ್ ಮಾಡೋದು ಮರ್ತೋಗಿದ್ದೆ. ಏನು ಅನ್ನೋದಾದರೆ, ನಾನು ಮೆಂತ್ಯ ಸೊಪ್ಪನ್ನು ಚಾಪ್ ಮಾಡಿ ಇಟ್ಟಿದ್ದೆ. ನಾನು ತೊಳೆಯೋದಕ್ಕೆ ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ವಾಶ್ ಮಾಡೋಕ್ಕೆ ಅಂತೇಳಿ ಇಟ್ಟಿದ್ದನ್ನ ಅದು ಹಾಕೋದು ಮರ್ತೋಯ್ತು. ಈಗ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ. ಕೆಲವು ಸಲ ಸೈಡಲ್ಲೆಲ್ಲರೂ ಇಟ್ಟಿರ್ತೀವಿ, ಅದು ನೆನಪಿಗೆ ಬರೋಲ್ಲ. ಅದರಲ್ಲೂ ವೀಡಿಯೋ ಮಾಡ್ಬೇಕಾದ್ರೆ ಈ ಥರ ಆಗ್ತಿರುತ್ತೆ. ಬಟ್ ಎಷ್ಟು ನಾವು ನೆನಪಿಟ್ಕೊಂಡು ಮಾಡಿದ್ರೂ ಈ ಥರ ಆಗ್ತಿರುತ್ತೆ. ಬಟ್ ಚಾಪ್ ಮಾಡಿ ಯಾಕೆ ಮೆಂತ್ಯ ಸೊಪ್ಪೆ ನೀವು ಯಾರೂ ಯೂಸ್ ಮಾಡಲ್ಲ, ಬಟ್ ನಾನು ತಾಲಿಪಟ್ಟುಗಳಿಗೆ ಯೂಸ್ ಮಾಡ್ಕೋತೀನಿ. ಓಕೆನಾ. ಜೋಳದ ತಾಲಿಪಟ್ಟು ಆಗಿರ್ಬೋದು, ರಾಗಿ ತಾಲಿಪಟ್ಟು ಆಗಿರ್ಬೋದು, ಅಥವಾ ಈ ಥರ ಅನ್ನ ಅಕ್ಕಿ ತಾಲಿಪಟ್ಟು ಆಗಿರ್ಬೋದು, ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮೆಂತ್ಯ ಸೊಪ್ಪು ಕೆಲವು ಮಕ್ಕಳು ತಿನ್ನೋದಿಲ್ಲ. ಈ ಥರ ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಸೈಡಲ್ಲಿ ಇಟ್ಟಿದ್ದೆ ಅನ್ನಲ್ಲ, ನಾನು ಮೆಂತ್ಯ ಸೊಪ್ಪು ಚಾಪ್ ಮಾಡಿ ಅಂದರೆ ಹೆಚ್ಚಿಟ್ಟಿದ್ದೆ ನೀರಲ್ಲಿ ನೆನೆಸಿ. ಅದು ಮಣ್ಣೆಲ್ಲ ಇರುತ್ತಲ್ವ, ಸ್ವಲ್ಪ ಬಿಡಲಿ ಅಂತೇಳಿ ಆ ಒಂದು ಸೊಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಓಕೆನಾ. ಕೆಲವರು ಮರಗಳಿಗಳು ಇರ್ತಾರೆ, ನಂತರ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಹೆಚ್ಚಿ ಎಲ್ಲ ಚಾಪ್ ಮಾಡಿ ಇಟ್ಟಿದ್ದೀನಿ, ಬಟ್ ಆದರೂ ಒಂದೊಂದು ಸಲ ನೆನಪೋಗ್ಬಿಡುತ್ತೆ. ಈಗ ನೋಡಿ, ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಟ್ಟ ಯೂಸ್ ಮಾಡಿದ್ದೀನಿ ಗೈಸ್. ನಾನು ಮೆಂತ್ಯ ಸೊಪ್ಪನ್ನು ಹಸಿದೇ ತೊಗೊಂಡಿದ್ದೀನಿ, ಬೇಯಿಸಿಲ್ಲ. ಯಾವುದೂ ತರಕಾರಿ ಬೇಯಿಸಿಲ್ಲ ಗೈಸ್, ಹಸಿದೇ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೇಳ್ಬೇಕಂದ್ರೆ ಎಣ್ಣೆ ಮತ್ತೆ ಯೂಸ್ ಮಾಡ್ತೀವಲ್ವ, ಹೆಂಗಿದ್ರೂ ಚೆನ್ನಾಗಿ ಬೇಯಿಸ್ತೀವಿ. ಹಾಗಾಗಿ ಇದನ್ನು ಬೇಯಿಸ್ಕೊಂಡು ಮಾಡೋ ಅವಶ್ಯಕತೆಯೇ ಹಸಿ ತರಕಾರಿ ಯೂಸ್ ಮಾಡಿಕೊಂಡೇ ಮಾಡಿದ್ರೆ ಒಂದು ಒಳ್ಳೆ ತಾಲಿಪಟ್ಟು, ಅನ್ನದಿಂದ ರೆಡಿ ಮಾಡಿರೋವಂಥ ತಾಲಿಪಟ್ಟು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ಮಾತಾಡ್ತಿದ್ದೀನಾ, ಸೊ ಸಾರಿ. ಹಾಗೆ ನೋಡ್ಕೊಂಬನ್ನಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಈಗ ಸೈಡಲ್ಲಿ ನಾನು ದೋಸೆ ತವ ತೊಗೊಂಡು ಹಂಚು ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ, ಆ ಟೈಮಲ್ಲಿ ಇದು. ಓಕೆನಾ. ಈಗ ಹಾಗೆ ಒಂದು ಗೋಲ್ಡ್ ವಿನ್ನರ್ ಪ್ಯಾಕೆಟ್ ಇತ್ತು ಮನೇಲಿ, ಆ ಪ್ಯಾಕೆಟ್ನೇ ಕಟ್ ಮಾಡಿಬಿಟ್ಟು ನಾನೀಗ ಅದರಲ್ಲೇ ಲಟ್ಟಿಸ್ತಿದ್ದೀನಿ. ಅಂದರೆ ಕೈಯಿಂದನೇ ತೊಟ್ಟಿರೋದು, ನಾನು ಲಟ್ಟಣಿಗೆ ಏನೂ ತೊಗೊಂಡಿಲ್ಲ. ಈಗ ದೋಸೆ ತವದಲ್ಲೇ ಅದನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ದೋಸೆ ತವನ ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಈಗ ಇದಕ್ಕೊಂದು 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ತಾಲಿಪಟ್ಟು ಹಂಚಿಗೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ಈ ರೀತಿ ಹಾಕಿ ಇಟ್ಬಿಟ್ರೆ ಬಿಸಿ ಆಗುತ್ತೆ. ನೋಡಿ, ಈಗ ಈ ಗೋಲ್ಡ್ ವಿನ್ನರ್ ಶೀಟಿಂದನೇ ನಾನು ತಾಲಿಪಟ್ಟು ಮಾಡ್ಕೊಳ್ಳೋದು. ಆಲ್ಮೋಸ್ಟು ಹೋಳ್ಗೆ ಶೀಟ್ ಇದೆ, ಹೋಳ್ಗೆ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀವಲ್ಲ ನಾವು, ಆ ಒಂದು ಶೀಟ್ ಇದೆ. ಅದು ಖಾರ ಅನಿಸ್ಬಿಡುತ್ತೆ, ಹೋಳ್ಗೆ ಖಾರ ಅಂತಿರ್ತಾರೆ ಅಂತೇಳಿ ನಾನು ಜಾಸ್ತಿ ಇದೇ ಮೆಥಡೇ ಮಾಡೋದು. ಸೊ ನಾನು ಇಲ್ಲಾಂದರೆ ದಪ್ಪ ಪ್ಲಾಸ್ಟಿಕ್ಸ್ ಬರುತ್ತಲ್ಲ, ಅದು ಯೂಸ್ ಮಾಡಬಾರ್ದು ಅಂತಾರೆ. ಬಟ್ ಹೋಳ್ಗೆದೇ ಕರೆಕ್ಟ್ ವೇ. ಕೆಲವರು ಹೋಳ್ಗೆ ಶೀಟಲ್ಲೇ ಮಾಡೋದು ಜಾಸ್ತಿ. ನಾನು ಈ ಮೆಥಡ್ ಯೂಸ್ ಮಾಡಿದ್ದೀನಿ. ಆದಷ್ಟು ಹೋಳ್ಗೆ ಶೀಟಲ್ಲೇ ಮಾಡಿ. ಓಕೆನಾ. ಹೋಳ್ಗೆ ಶೀಟ್ ಬರುತ್ತೆ, ಕಿರಾಣಿ ಅಂಗಡಿಗಳಲ್ಲಿ ಕೇಳಿದ್ರು ಕೊಡ್ತಾರೆ, ಮತ್ತು ಶಾಪ್ಗಳಲ್ಲಿ ಕೇಳಿದ್ರು ಕೊಡ್ತಾರೆ. ಹೋಳ್ಗೆ ಶೀಟ್ ಕೊಡಿ ಅಂತ ಕೇಳಿದರೆ ಆ ಶೀಟಲ್ಲಿ ತಾಲಿಪಟ್ಟು ಮಾಡೋದು ಬೆಸ್ಟ್. ಓಕೆನಾ. ಈ ಥರ ಯೂಸ್ ಮಾಡೋದಕ್ಕಿಂತ. ಈಗ ಎಣ್ಣೆ ಕೂಡ ಹಾಕಿದ್ದೀನಿ 2 ಸ್ಪೂನು. ನಾನೀಗ ಒಂದು ಲಿಡ್ಡನ್ನ ಮುಚ್ತಾ ಇದ್ದೀನಿ. ಯಾಕೆ ಅನ್ನೋದಾದರೆ ತುಂಬ ಬೇಗ ಬೇಯುತ್ತೆ. ಕ್ಯಾಬೇಜ್ ಹಾಕಿರೋದೀವಲ್ಲ, ಅದು ಸ್ವಲ್ಪ ಬೇಯೋದು ಕಷ್ಟ. ಅದಕ್ಕೋಸ್ಕರ ನಾನು ಈ ಥರ ಲಿಡ್ ಮುಚ್ಚಿಟ್ಟಿರ್ಬಿಡ್ತೀನಿ. ಕ್ಯಾಬೇಜಿಂದ ತಾಲಿಪಟ್ಟು ಮಾಡೋದಾದರೆ
ಅದಕ್ಕೋಸ್ಕರ ಈಗ ಮುಚ್ಚಿಟ್ಟಿದ್ದೆ. ನೋಡಿ ಒಂದು ರೆಡಿ ಆಗಿದೆ ತಾಲಿಪಟ್ಟು. ಸೊ ಬನ್ನಿ ತಿನ್ಕೊಂಬನ್ನಿ. ಇದಕ್ಕೆ ಒಂದು ಕೊಬ್ಬರಿ ಚಟ್ನಿ ಇದ್ದರೆ ಸಾಕು ಗಾಯ್ಸ್, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.